ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ಸೊ ಇವತ್ತು ಸಾಮಾನ್ಯವಾಗಿ LIC ಏಜೆಂಟ್ಸ್ ಮಾಡುವಂತ ಮಿಸ್ಟೇಕ್ಸ್ ಏನಿದೆ ಫೀಲ್ಡ್ ಅಲ್ಲಿ, ಆ 15 ಮಿಸ್ಟೇಕ್ಸ್ ನ ಲೀಸ್ಟ್ ಔಟ್ ಮಾಡಿದೀನಿ. ಯಾವತ್ತಿಗೂ ಕೂಡ ಕನಸಲ್ಲೂ ಕೂಡ ಈ 15 ಮಿಸ್ಟೇಕ್ ನ ಮಾಡಬೇಡಿ. ಮಾಡದೆ ಇದ್ರೆ ನಿಮ್ಮ ಸೇಲ್ ಖಂಡಿತವಾಗ್ಲೂ ಸೇಲ್ ಆಗತ್ತೆ. ನಿಮ್ಮ ಸಕ್ಸಸ್ ನಿಮ್ಮ ಜೊತೆನೆ ಇರುತ್ತೆ. ಸೊ ನೀವೇ ಏನೆಲ್ಲ ಅನ್ಕೊಂಡಿದಿರೋ, ಏನೆಲ್ಲ ಡ್ರೀಮ್ಸ್ ಇಟ್ಟಿದಿರೋ, ಅಥವಾ ಏನನ್ನೆಲ್ಲ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಈ ಇನ್ಶೂರೆನ್ಸ್ ಪ್ರೊಫೆಷನ್ ಅಲ್ಲಿ, ಖಂಡಿತವಾಗ್ಲೂ ನೀವು ಆ ಮೆಟ್ಲನ್ನ ಮುಟ್ಬೋದು ಅನ್ನೋ ಒಂದು ಗ್ಯಾರಂಟಿ ಸಮೇತ ಈ 15 ಮಿಸ್ಟೇಕ್ಗಳು ಏನಿದೆ, ಈ ಮಿಸ್ಟೇಕ್ಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಬಟ್ ಇಲ್ಲಿಂದ ಆಚೆಗೆ ಈ ವಿಡಿಯೋ ನೋಡಿದ್ಮೇಲೆ ಈ ಮಿಸ್ಟೇಕ್ ಮಾಡ್ಬೇಕಾದ್ರೆ ಒಂದು ಎಚ್ಚರಿಕೆ ಇರುತ್ತೆ ನಿಮ್ಗೆ ಅಂತ ಅನ್ಕೊಳ್ತೀನಿ. ಸೊ ಎಲ್ರಿಗೂ ಗೊತ್ತಿರುವಂತ ವಿಷಯನೇ, ತಪ್ಪುಗಳನ್ನ ಮಾಡಿ ಕಲಿತಾರೆ. ಕೆಲವರು ತಪ್ಪು ಮಾಡಿದ್ದನ್ನ ನೋಡಿ ಕಲಿತಾರೆ. ಇನ್ ಕೆಲವರು ತಪ್ಪಾಗಿದೆ ಅನ್ನೋದನ್ನ ತಿಳ್ಕೊಂಡು ಬೇರೆಯವರು ಹೇಳಿದ್ದನ್ನ ಬೇರೆಯವರ ಅನುಭವದ ಮೇಲೆ ನಾವು ಆ ತಪ್ಪನ್ನ ಮಾಡಬಾರ್ದು ಅನ್ನೋಂತ ಒಂದು ನಿರ್ಧಾರ ಕೂಡ ತಗೊಳ್ತಾರೆ. ಸೊ ಹಾಗಂತ ಎಲ್ರೂ ಕೂಡ ತಪ್ಪನ್ನ ಮಾಡಿ ಆ ತಪ್ಪಿಂದನೇ ಕಲ್ತ್ಕೊಬೇಕು ಅಂತ ಏನಿಲ್ಲ, ರೈಟ್? ಸೊ ಹಾಗಾಗಿ ನಮ್ಮ ಸೀನಿಯರ್ಸ್, ಮೇ ಬಿ ಪೂರ್ವಜರು ಮಾಡಿರುವಂತ ತಪ್ಪುಗಳೇನಿದೆ, ಆ ತಪ್ಪುಗಳಿಂದ ನಾವು ತಿಳ್ಕೊಂಡ್ರೆ ಮುಂದೆ ಆಗುವಂತ ತಪ್ಪಿಂದ ಆಗುವಂತ ಅನಾಹುತ ಏನಿದೆ ಅದು ತಪ್ಪಿಸಬಹುದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಸಾಮಾನ್ಯವಾಗಿ ಎಲ್ಲಾ LIC ಏಜೆಂಟ್ಸ್ ಮಾಡುವಂತ ಮಿಸ್ಟೇಕ್ಸ್ ಏನು, ಆ ಮಿಸ್ಟೇಕ್ಸ್ ಇಂದ ಅವ್ರ ಸಕ್ಸಸ್ ಆಗುತ್ತಾ ಆಗೋದಿಲ್ಲೋ, ಅಥವಾ ಅವ್ರ ಸೇಲ್ ಕ್ಲೋಸ್ ಆಗುತ್ತಾ ಕ್ಲೋಸ್ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ತನಕ ನೀವು ಕೂಡ ಈ ಮಿಸ್ಟೇಕ್ಸ್ ಏನಾದ್ರು ಮಾಡಿದ್ರೆ, ಇನ್ ಮುಂದೆ ಖಂಡಿತವಾಗ್ಲೂ ವಿಡಿಯೋ ನೋಡಿದ್ಮೇಲೆ ಈ 15 ಮಿಸ್ಟೇಕ್ ಗಳನ್ನ ಕನ್ಸಲ್ಲೂ ಕೂಡ ಮಾಡಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಆಗಿದ್ರೆ ಈ ಸಾಮಾನ್ಯವಾಗಿ ಆಗುವಂತ ಮಿಸ್ಟೇಕ್ಸ್ ಏನು, ತಿಳಿದು ಅಥವಾ ತಿಳಿದೇನೋ, ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗುವಂತ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ, ಯಾವತ್ತು ಕಸ್ಟಮರ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಡದೆ ಮೀಟ್ ಮಾಡ್ಬಿಡಿ. ಸಾಮಾನ್ಯವಾಗಿ ಮೀಟ್ ಮಾಡ್ತೀವಿ, ಮೀಟಿಂಗ್ ಆಗುತ್ತೆ, ಅವ್ರ ಫೋನ್ ನಂಬರ್ ತಗೊಳ್ಳೋದಿಲ್ಲ, ಅಥವಾ ನನ್ನ ಫೋನ್ ನಂಬರ್, ಸೊ ಅಡ್ವೈಸರ್ ಕೂಡ ತಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡೋದಿಲ್ಲ. ಸೊ ಕೊಡದೆ ಬರ್ತಾರೆ. ಸೊ ಯಾಕೆ ಅಂತಂದ್ರೆ ಕಸ್ಟಮರ್ ಹೇಳ್ತಾರೆ ಅಥವಾ ಮೀಟ್ ಮಾಡಿರೋ ಪಾರ್ಟಿ ಹೇಳ್ತಾರೆ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಡಿಸೈಡ್ ಮಾಡಿ ಅಂತ. ಆಯ್ತು ಅಂತ ಎದ್ ಬಂದ್ಬಿಡ್ತೀನಿ. ಬಟ್ ಆ ಕಸ್ಟಮರ್ ಯಾವಾಗ ಕಾಲ್ ಮಾಡ್ತಾರೆ, ಕಾಲ್ ಮಾಡದೇ ಇದ್ರೆ ಮತ್ತೇನ್ ಮಾಡೋದು? ಸೊ ಹಾಗಾಗಿ ಅದಕ್ಕೋಸ್ಕರ ಖಂಡಿತವಾಗ್ಲೂ ಆಪೋಸಿಟ್ ಇರುವಂತ ಕಸ್ಟಮರ್ನ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಅವ್ರಿಗೆ ಕೊಟ್ಟು ಬನ್ನಿ. ಕಾಂಟ್ಯಾಕ್ಟ್ ನಂಬರ್ ಜೊತೆಲಿ ನಿಮ್ಮ ವಿಸಿಟಿಂಗ್ ಕಾರ್ಡ್ಸ್ ಇದ್ರೆ ಬಹಳ ಉತ್ತಮ. ಆ ವಿಸಿಟಿಂಗ್ ಕಾರ್ಡ್ಸ್ ಅಲ್ಲಿ ನಿಮ್ಮ ಸಾಧನೆಗಳೇನಿದೆ ಅಥವಾ ನಿಮ್ಮ ವಿಶೇಷತೆಗಳು ಏನು ಅದನ್ನ ಪ್ರಿಂಟ್ ಮಾಡಿ ಕೊಡೋದ್ರಿಂದ ಅವ್ರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಡಿಸಿಷನ್ ತಗೊಳ್ಳಿಕ್ಕೆ. ಜೊತೆಗೆ ನಿಮ್ಮನ್ನ ಖಂಡಿತವಾಗ್ಲೂ ಕಾಲ್ ಮಾಡ್ತಾರೆ. ಸೊ ಈ ವಿಸಿಟಿಂಗ್ ಕಾರ್ಡ್ಸ್ ಅಲ್ಲಿ ಮೇ ಬಿ ನಿಮ್ಮ ಸಾಧನೆಗಳಿಂದ ಕ್ಲಬ್ ಮೆಂಬರ್ಸ್ ಇರ್ಬೋದು, MDRTs ಇರ್ಬೋದು, ಎಟ್ಸೆಟ್ರಾ. ಸೊ ಈ ರೀತಿ ವಿಶೇಷತೆ ಏನಿದೆ ಅದನ್ನ ಪ್ರಿಂಟ್ ಮಾಡಿ ಕೊಡೋದ್ರ ಮುಖಾಂತರ ನಿಮ್ಮ ಒಂದು ಚಾಪ್ ಅಥವಾ ನಿಮ್ಮ ಒಂದು ಎಕ್ಸಿಸ್ಟೆನ್ಸ್ ಏನಿದೆ ಅದನ್ನ ಅವ್ರ ಜೊತೆ ಬಿಟ್ಟು ಬರೋದ್ರಿಂದ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಕಾಲ್ ಮಾಡ್ತಾರೆ. ಮತ್ತೆ ನೀವು ಕಾಂಟ್ಯಾಕ್ಟ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮರೆತರೆ ಮತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮತ್ತೊಂದ್ಸಲ ವಿಸಿಟ್ ಮಾಡ್ಬೇಕಾಗಿ ಬರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ಸೊ ಮೊದಲನೇ ತಪ್ಪು, ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ವಾಪಸ್ ಬರಬಾರ್ದು, ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಡದೆ ವಾಪಸ್ ಬರಬಾರ್ದು, ರೈಟ್? ಇದು ಮೊದಲನೇ ತಪ್ಪು. ಇದನ್ನ ಯಾವತ್ತು ಮಾಡಬೇಡಿ. ಎರಡನೇದು, ಸಾಮಾನ್ಯವಾಗಿ ಕಸ್ಟಮರ್ನ ಡೈರೆಕ್ಟ್ ಆಗಿ ಮೀಟ್ ಮಾಡುವಂಥದ್ದು. ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಗೊತ್ತಿರೋಂಥವ್ರು ಆದ್ರೆ ತೊಂದರೆ ಇಲ್ಲ. ಯಾವತ್ತೂ ಅಷ್ಟೇ ಅಪರಿಚಿತರನ್ನ ಅಪಾಯಿಂಟ್ಮೆಂಟ್ ಸಮೇತ ಅಥವಾ ಅಪರಿಚಿತರನ್ನ ಮೀಟ್ ಮಾಡ್ತಿದ್ರ ಅಂತಂದ್ರೆ ಅವರ ಬಗ್ಗೆ ತಿಳ್ಕೊಳ್ದೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತಿಳ್ಕೊಳ್ದೆ, ಅವರ ಇಂಟ್ರೆಸ್ಟ್ ಏನಿದೆ, ಸೋಷಿಯಲ್ ಆಕ್ಟಿವಿಟೀಸ್ ಆಗ್ಬೋದು, ಅವ್ರ ಇಂಟ್ರೆಸ್ಟ್ ಏನು ಅದ್ರ ಬಗ್ಗೆ ತಿಳ್ಕೊಳ್ದೆ, ಕಸ್ಟಮರ್ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೆ ಮೀಟ್ ಮಾಡಬೇಡಿ. ಯಾಕೆ ಅಂತಂದ್ರೆ ನಿಮಗ್ ಪರಿಚಯ ಇರೋರಾದ್ರೆ ತೊಂದರೆ ಇಲ್ಲ, ನೀವ್ ಯಾವಾಗ ಬೇಕಾದ್ರೂ ಮೀಟ್ ಮಾಡ್ಬೋದು, ಹೇಗಾದ್ರೂ ಮೀಟ್ ಮಾಡಿ. ಯಾಕಂದ್ರೆ ಅವರು ನಿಮ್ಮ ಆಲ್ರೆಡಿ ನಿಮಗೆ ಪರಿಚಯ ಇರುವಂತರು. ಅಪರಿಚಿತರನ್ನ ಮೀಟ್ ಮಾಡ್ಬೇಕಾದಾಗ ವ್ಯವಸ್ಥಿತವಾಗಿ ಮೀಟ್ ಮಾಡೋದು ಬಹಳ ಉತ್ತಮ ಅನ್ಸುತ್ತೆ. ಅವರ ಇನ್ಕಮ್ ಏನು, ಏನ್ ಕೆಲಸ ಮಾಡ್ತಿರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದಾರೆ, ಫ್ಯಾಮಿಲಿ ಸೈಜ್ ಏನು, ಮಕ್ಳಿದಾರ, ಮಕ್ಕಳಿಗೆ ಏಜ್ ಎಷ್ಟು, ಆಲ್ರೆಡಿ ಅವ್ರ ಕಡೆ ಇರುವಂತ ಅಸೆಟ್ಸ್ ಏನಿದೆ, ಮತ್ತೆ ಸೋಷಿಯಲ್ ನೆಟ್ವರ್ಕ್ ಏನಿದೆ, ಅದನ್ನೆಲ್ಲ ನೀವು ತಿಳ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುವಂತ ಪ್ಲಾನ್ ನ ನೀವು ಆಲ್ರೆಡಿ ಕೂತು ಡಿಸೈಡ್ ಮಾಡಿ, ಚರ್ಚೆ ಮಾಡಿ, ನೀವೇ ಅನಲೈಸ್ ಮಾಡಿ ಒಂದಷ್ಟು ಪ್ಲಾನ್ ನ ಪ್ರಿಪೇರ್ ಮಾಡಿ ಮೀಟ್ ಮಾಡಬಹುದು.
ಏನು ತಿಳ್ಕೊಳ್ದೆ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ ನಿಮ್ಗೆ ಕಷ್ಟ ಆಗುತ್ತೆ, ಪಾಲಿಸಿ ಸೇಲ್ ಆಗುವಂತ ಸಾಧ್ಯತೆಗಳು ಕೂಡ ಕಡಿಮೆ ಇರುತ್ತೆ. ಸೊ ಎರಡನೇ ಮಿಸ್ಟೇಕು, ಕಸ್ಟಮರ್ ಬಗ್ಗೆ ನಾಲೆಡ್ಜ್ ಇಲ್ಲದೆ, ಅವರ ಬ್ಯಾಕ್ಗ್ರೌಂಡ್ ನ ತಿಳ್ಕೊಳ್ದೆ ಮೀಟ್ ಮಾಡಬಾರ್ದು. ಸೊ ಮೂರನೇದು, ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಆಯ್ತು, ಹೋದ್ರೆ ಹೋಯ್ತು, ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಂತ. ಅದು ತಪ್ಪು. ಯಾವಾಗ್ಲೂ ಟಾರ್ಗೆಟ್ ಅಥವಾ ಗುರಿ ಇಲ್ಲದೆ ಕೆಲಸ ಮಾಡಬೇಡಿ. ಅದು ವಾರ್ಷಿಕವಾಗಿ ಆಗ್ಬೋದು, ಅರ್ಧ ವಾರ್ಷಿಕವಾಗಿ ಆಗ್ಬೋದು, ತ್ರೈಮಾಸಿಕವಾಗಿ ಆಗ್ಬೋದು, ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ, ಪ್ರತಿ ದಿನಕ್ಕಾದ್ರೂ ಆಗ್ಬೋದು. ಈ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಡೈಲಿ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ತೀರಾ ಅಂತಂದ್ರೆ, ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸಂಜೆ ಒಳಗೆ ನನ್ನ ಟಾರ್ಗೆಟ್ ಏನಿದೆ, ನನ್ನ ಟೆಲಿಕಾಸ್ಟ್ ಮುಗಿಸ್ಲೇಬೇಕು ಅನ್ನೋಂಥ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಗುರಿ ಇಲ್ದೇನೆ ಕೆಲಸ ಮಾಡ್ತಿರ್ತಾರೆ. ನಾನು ಏಜೆನ್ಸಿ ತಗೊಂಡಿದ್ದೀನಿ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಸುತ್ತಾನೆ ಇರ್ತಾರೆ. ಸಂಜೆ ನೋಡಿದ್ರೆ ರಿಸಲ್ಟ್ ನೋಡಿದ್ರೆ 0 ಇರುತ್ತೆ. ಅದಾಗಬಾರ್ದು. ಸೊ ಗುರಿ ಇಟ್ಕೊಳ್ಳಿ. ಅವತ್ತಿನ ಕೆಲಸ ಏನಿದೆ, ಅವತ್ತಿನ ಟಾರ್ಗೆಟ್ ಏನಿದೆ, ಅದನ್ನ ಅವತ್ತೇ ಮುಗಿಸೋ ರೀತಿ ಪ್ಲಾನ್ ಮಾಡ್ಕೊಳ್ಳಿ. ಆ ಗುರಿಗೋಸ್ಕರ ಕೆಲಸ ಮಾಡಿ. ಸೊ ಆ ಗುರಿ ನಿಮ್ಮಲ್ಲಿ ಇದ್ರೆ ನಿಮಗೆ ಯಾವಾಗ್ಲೂ ಎಚ್ಚರಿಕೆ ಗಂಟೆ ಬಾರಿಸ್ತಾ ಇರುತ್ತೆ. ಪಾಲಿಸಿ ಕ್ಲೋಸ್ ಮಾಡಬೇಕು, ಸೇಲ್ ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ ಗಂಟೆ ಬಾರಿಸ್ತಾ ಇರೋದ್ರಿಂದ ಆ ಟಾರ್ಗೆಟ್ ನಿಮ್ಮನ್ನ ಕ್ಲೋಸ್ ಮಾಡ್ಲಿಕ್ಕೆ ಅಥವಾ ಸಕ್ಸಸ್ ರೂಟ್ಗೆ ಕರ್ಕೊಂಡು ಹೋಗುತ್ತೆ. ಇದು ಮೂರನೇದು. ನಾಲ್ಕನೇದು, ನೀವು ಸಾಕಷ್ಟು ಜನ ಬೆಳಗ್ಗೆಯಿಂದ ಸಂಜೆ ಗಂಟೆ ವರ್ಕ್ ಮಾಡ್ತಿರ್ತಾರೆ. ಆಗ್ಲೇ ಹೇಳ್ದಂಗೆ ಟಾರ್ಗೆಟ್ ಇಲ್ಲದೆ ವರ್ಕ್ ಮಾಡೋದೊಂದು. ಎರಡನೇದು, ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ, ನನ್ಗೆ ಟೈಮ್ ಸಿಗೋದೇ 2 ಅವರು 4 ಅವರು, ಹಾಗಾಗಿ ನನ್ನ ಕೈಲಿ ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ, ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ, ಸೇಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ನೋರು ಸಾಕಷ್ಟು ಜನ ಇರ್ತಾರೆ. ಅಫ್ಕೋರ್ಸ್ ನೀವು ಎಷ್ಟೇ ಟೈಮ್ ಕೆಲಸ ಮಾಡಿ, ದಿನದ 12 ಗಂಟೆ ಕೆಲಸ ಮಾಡ್ತೀರಾ, 2 ಅವರ್ ಕೆಲಸ ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡಿದೀರಾ ಅನ್ನೋದು ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಟೈಮ್ ಎಫಿಷಿಯನ್ಸಿ ಇರ್ಲಿ. ಅದೇನಪ್ಪಾ ಅಂತಂದ್ರೆ, 12 ಗಂಟೆ ಕೆಲಸ ಮಾಡಿ ನೀವು ಒಂದು ಪಾಲಿಸಿ ಕ್ಲೋಸ್ ಮಾಡಿದ್ರು ಅಷ್ಟೇ, ಖಾಲಿ 2 ಗಂಟೆಗಳ ಕಾಲ ಕೆಲಸ ಮಾಡಿ ಒಂದು ಪಾಲಿಸಿ ಕ್ಲೋಸ್ ಮಾಡಿದ್ರು ನಿಮ್ಗೆ ಅಷ್ಟೇ ಲಾಭ ಆಗುತ್ತೆ. ಸೊ ಎಫಿಷಿಯನ್ಸಿ ಇದರಲ್ಲಿ ಯಾರಿಗೆ ಜಾಸ್ತಿ ಇದೆ ಯೋಚನೆ ಮಾಡಿ. ಸೊ 12 ಗಂಟೆ ಕೆಲಸ ಮಾಡಿದವ್ರಿಗೆ ಎಫಿಷಿಯನ್ಸಿ ಜಾಸ್ತಿ ಇದೆಯಾ, 2 ಗಂಟೆ ಕೆಲಸ ಮಾಡಿದವ್ರಿಗೆ ಎಫಿಷಿಯನ್ಸಿ ಜಾಸ್ತಿ ಇದೆಯಾ? ಸೊ ಯಾರಿಗೆ ಲಾಭ ಜಾಸ್ತಿ ಇರುತ್ತೆ? ಸೊ ಹಾಗಾಗಿ ನೀವು ಎಷ್ಟು ಗಂಟೆಗಳ ಕಾಲ LIC ಗೆ ಅಂತ ಮೀಸಲಿಡ್ತೀರಾ, ಆ ಸಮಯನ ಪರ್ಟಿಕ್ಯುಲರ್ ಆಗಿ LIC ಮೀಟಿಂಗ್ಸ್ಗೋಸ್ಕರನೇ, ಪ್ರೆಸೆಂಟೇಷನ್ಗೋಸ್ಕರನೇ, ಕ್ಲೋಸಿಂಗ್ಸ್ಗೋಸ್ಕರನೇ, LIC ಗೋಸ್ಕರನೇ ಮೀಸಲು. ಸೊ ಬೇರೆ ಕೆಲಸಗಳನ್ನ ಮಾಡ್ತಾ ನಾನು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡಿದ್ದೀನಿ, LIC ಗೋಸ್ಕರ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ರಿಸಲ್ಟ್ ಸಿಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಹಾಗೆ ನಿಮ್ಮ ಎಫಿಷಿಯನ್ಸಿ ರೇಸಿಗೆ ಕಡಿಮೆ ಆಗಿ ಡಿಸಪಾಯಿಂಟ್ ಆಗಿ ನೀವು ಪ್ರೊಫೆಷನ್ ಇಂದ ಹೊರಗಡೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಾಕಷ್ಟು ಜನ ಅಡ್ವೈಸರ್ಸ್ ಹೊರಗಡೆ ಹೋಗ್ತಿರೋದು ಇದೇ ಕಾರಣಕ್ಕೋಸ್ಕರ. ಸೊ ಟೈಮ್ ಎಫಿಷಿಯನ್ಸಿ ಇರಲಿ. ನೀವು ಎಷ್ಟು ಗಂಟೆ ಆದ್ರೂ ಕೆಲಸ ಮಾಡಿ, ನಿಮ್ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಗಂಟೆಗಳ ಕಾಲ ವಿತ್ ಎಫಿಷಿಯನ್ಸಿ ಕೆಲಸ ಮಾಡಿ ಆಗತ್ತೆ. 5ನೇದು, ಸಾಮಾನ್ಯವಾಗಿ ಕಸ್ಟಮರ್ಸ್ಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಏನು ಅಂದ್ರೇನೆ ಗೊತ್ತಿರೋದಿಲ್ಲ. ಅದರ ಸಿಸ್ಟಮ್ ಹೇಗಿದೆ, ಆ ಪಾಲಿಸಿಯ ಲಾಭ ನಷ್ಟಗಳೇನು, ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಅರಿವೇ ಇಲ್ಲದೆ ಇರಿದಾಗ ನಾವು ತುಂಬಾ ಟೆಕ್ನಿಕಲ್ ವರ್ಡ್ಸ್ ಅಥವಾ ಕಾಂಪ್ಲಿಕೇಟೆಡ್ ವರ್ಡ್ಸ್ ನ ಯೂಸ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಹೋದ್ರೆ ತಪ್ಪಾಗುತ್ತೆ. ಸೊ 5ನೇದು ಏನಪ್ಪಾ ಅಂತಂದ್ರೆ, ನೆವರ್ ಯೂಸ್ ಟೆಕ್ನಿಕಲ್ ವರ್ಡ್ಸ್ ಆರ್ ಕಾಂಪ್ಲಿಕೇಟೆಡ್ ವರ್ಡ್ಸ್ ವಿತ್ ಅ ಕಸ್ಟಮರ್ ಅಬೌಟ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಹಾಗಾಗಿ ಕಸ್ಟಮರ್ಸ್ಗೆ ಅರ್ಥ ಆಗೋ ರೀತಿ ಸರಳವಾದ ರೀತಿಯಲ್ಲಿ ಸರಳವಾದ ಪದಗಳನ್ನ ಬಳಸಿ, ಆ ಕಸ್ಟಮರ್ ನಾಲೆಡ್ಜ್ ಏನಿದೆ, ಮೇ ಬಿ ಕಸ್ಟಮರ್ ಸ್ಟ್ಯಾಂಡರ್ಡ್ ಏನಿದೆ, ಆ ಸ್ಟ್ಯಾಂಡರ್ಡ್ಗೆ ತಕ್ಕಾಗಿ ನೀವು ಪದಗಳನ್ನ ಬಳಸಿದ್ರೆ ಅವ್ರಿಗೆ ಅರ್ಥ ಆಗತ್ತೆ. ಅವ್ರಿಗೆ ಅವಶ್ಯಕತೆ ಏನಿದೆ ಆ ಅವಶ್ಯಕತೆನ ಈ ಪ್ರಾಡಕ್ಟ್ ನನಗೆ ಫುಲ್ಫಿಲ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಬಂದ ಮೇಲೆ, ಅರ್ಥ ಆದ್ಮೇಲೆ ಖಂಡಿತವಾಗ್ಲೂ ಸೇಲ್ ಕ್ಲೋಸ್ ಮಾಡಬಹುದು. ಸೊ ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಟೇಬಲ್ ನಂಬರ್ ಬಳಸ್ತೀವಿ, ಪ್ಲಾನ್ ನೇಮ್ ಬಳಸ್ತೀವಿ, ಅಥವಾ ಮೆಚುರಿಟಿ, ಈ ತರ ಟೆಕ್ನಿಕಲ್ ಟರ್ಮ್ಸ್ ಏನಿದೆ ಆ ಟೆಕ್ನಿಕಲ್ ಟರ್ಮ್ಸ್ ನ ಬಳಸ್ತೀವಿ. ಪೇಡ್ ಅಪ್ ವ್ಯಾಲ್ಯೂ ಆಗ್ಬೋದು, ಎಟ್ಸೆಟ್ರಾ, ಸರೆಂಡರ್ ವ್ಯಾಲ್ಯೂ, ಇದೆಲ್ಲ ಬಳಸ್ತೀವಿ. ಇದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ಟೇಬಲ್ ನಂಬರ್ ಅಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ, ಟರ್ಮ್ ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಈ ಸರಳವಾದ ಪದಗಳನ್ನ ಬಳಸಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಕಸ್ಟಮರ್ಸ್ಗೆ ನೀವೇನ್ ಹೇಳ್ತಾ ಇದ್ದೀರಾ ಅದು ಕಸ್ಟಮರ್ಸ್ಗೆ ಅರ್ಥ ಆಗ್ಬೇಕು. ಅರ್ಥ ಆಗೋದ್ರಿಂದ ನಿಮ್ಮ ಸೇಲ್ ಖಂಡಿತವಾಗ್ಲೂ ಕ್ಲೋಸ್ ಆಗುತ್ತೆ. ಸೊ ಸರಳವಾದ ಪದಗಳನ್ನ ಬಳಸಿ ಪಾಲಿಸಿನ ಅರ್ಥ ಮಾಡಿಸಿ
ಕ್ಲೋಸ್ ಆಗುತ್ತೆ. ಆರನೇದು, ಸೊ ಆರನೇ ಮಿಸ್ಟೇಕ್ ಸಾಮಾನ್ಯವಾಗಿ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ, ಈಗ ಸಾಕಷ್ಟು ಜನ, ಇನ್ನು ಎಲ್ಲರೂ ಕೂಡ ಮೊಬೈಲ್ ಅಪ್ಲಿಕೇಶನ್ಸ್ ಇದೆ, ಸಾಫ್ಟ್ವೇರ್ಸ್ ಮುಖಾಂತರ ಪಾಲಿಸಿಯಿಂದ ಬರುವಂತ ಮೆಚುರಿಟಿ ಏನಿದೆ, ವ್ಯಾಲ್ಯೂ ಏನಿದೆ, ಲಾಭ ಏನಿದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡ್ತೀವಿ. ಸೊ ಫಿಂಗರ್ ಟಿಪ್ಸ್ ಅಲ್ಲಿ ಕೀನ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬಂದ್ಬಿಡುತ್ತೆ. ಆ ವ್ಯಾಲ್ಯೂ LIC ಬೋನಸ್ ಪ್ರಕಾರ ಬರ್ತಿದ್ಯಾ ಅದನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡ್ತಿದೆ ಅಂತೇಳಿ ಆ ವ್ಯಾಲ್ಯೂನ ಕಸ್ಟಮರ್ಸ್ಗೆ ತೋರಿಸಿದಾಗ ಆ ವ್ಯಾಲ್ಯೂ ಹೈಯರ್ ಸೈಡ್ ಇದೆಯಾ, ಲೋಯರ್ ಸೈಡ್ ಇದೆಯಾ, ಅಥವಾ ಹೆಚ್ಚಿಗೆ ತೋರಿಸ್ತಾ ಇದೆಯಾ ಅಥವಾ ಕಡಿಮೆ ವ್ಯಾಲ್ಯೂ ತೋರಿಸ್ತಾ ಇದೆಯಾ ಅನ್ನೋದನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರಿಗೆ ಕೊಡ್ಬೇಕಾಗಿ ಬರುತ್ತೆ. ಸೊ ಯಾವತ್ತೂ ಕೂಡ ಮೆಚುರಿಟಿ ಸೈಡ್ ಏನ್ ಬರುತ್ತೆ ಅಥವಾ ಲಾಸ್ಟ್ ಅಲ್ಲಿ ಬರುವಂತ ಅಮೌಂಟ್ ಏನಿದೆ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ತೋರಿಸ್ಬಿಟ್ರೆ, ಹೆಚ್ಚಿಗೆ ಲಾಭ ಬರುತ್ತೆ ಅಂತ ತೋರಿಸ್ಬಿಟ್ರೆ ಪಾಲಿಸಿ ಕ್ಲೋಸ್ ಆಗುತ್ತೆ ಅಂತ ಸಾಕಷ್ಟು ಜನ ಹೈಯರ್ ವ್ಯಾಲ್ಯೂನ ಹೆಚ್ಚಿಗೆ ಹಣ ಬರುತ್ತೆ ಅಂತ ಹೇಳ್ತಾರೆ. ಅದು ತಪ್ಪು. ಸೊ ಖಂಡಿತವಾಗ್ಲೂ ಯಾವತ್ತು ಹೈಯರ್ ಮೆಚುರಿಟಿ ಏನಿದೆ, ಹೆಚ್ಚಿಗೆ ಹಣ ಬರುತ್ತೆ ಅಂತ ಸುಳ್ಳು ಹೇಳೋದು ಬೇಡ. ಏನ್ ಬರುತ್ತೆ ವಾಸ್ತವ ಏನಿದೆ. ಸೊ ಬೋನಸ್ ಅಂದ್ರೆ ಹೇಗ್ ವರ್ಕೌಟ್ ಆಗುತ್ತೆ, ಬೋನಸ್ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ತಾರೆ, ಬೋನಸ್ ಬೆನಿಫಿಟ್ ಹೇಗ್ ಬರುತ್ತೆ, ಮತ್ತೆ ಮೆಚುರಿಟಿಲಿ ಏನ್ ಬರ್ಬೋದು ಏನ್ ಬರಲ್ಲ ಅನ್ನೋದನ್ನ ಹೈಯರ್ ಸೈಡ್ ಇರುವಂತ ವ್ಯಾಲ್ಯೂನ ನೀವು ಕಡಿಮೆ ಮೆಚುರಿಟಿ ಹೇಳಿದ್ರು ಕೂಡ ನೀವು ಪ್ರಾಮಾಣಿಕವಾಗಿ ಅದನ್ನ ಅರ್ಥ ಮಾಡಿಸಿದ್ರೆ ಅವರಿಗೆ ಕಸ್ಟಮರ್ ನಾಳೆ ನಿಮ್ಮ ಜೊತೆ ಉಳ್ಕೊಳ್ಳೋದ್ರ ಅಲ್ಲದೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿಗೆ ಪಾಲಿಸಿಗಳು ಅವರಿಂದ ಸಿಗುತ್ತೆ. ಒಂದು ಪಾಲಿಸಿಗೋಸ್ಕರ ಬರುವಂತ ಮೆಚುರಿಟಿನ ಹೈಪ್ ಮಾಡಿ ಹೆಚ್ಚಿಗೆ ವ್ಯಾಲ್ಯೂ ತೋರಿಸಿ ನೀವು ಪಾಲಿಸಿನ ಮಾರಿದ್ರೆ ನಿಮ್ಮ ಜೊತೆ ಕಸ್ಟಮರು ಉಳಿಯೋದಿಲ್ಲ. ಸೊ ಪಾಲಿಸಿ ಕೂಡ ಅವತ್ತೊಂದು ಸೇಲ್ ಆದ್ರೂ ಕೂಡ ಟೆಂಪ್ರರಿ ಆಗುತ್ತೆ. ಸೊ ಹಾಗಾಗಿ ಆರನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಮೆಚುರಿಟಿ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ಯಾವತ್ತಿಗೂ ಹೈಯರ್ ವ್ಯಾಲ್ಯೂಲಿ ತೋರಿಸಬೇಡಿ. ಆಕ್ಚುಲಿ ಏನ್ ಬರುತ್ತೆ ಅದನ್ನ ನಾವು ಹೇಳಿಕ್ ಆಗೋದಿಲ್ಲ. ಸೊ ಬೋನಸ್ ಕ್ಯಾಲ್ಕುಲೇಷನ್ ಏನಿದೆ ಆ ಸಿಸ್ಟಮ್ ನ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ. ಸೊ ಮೆಚುರಿಟಿ ಯಾವತ್ತು ಕಡಿಮೆ ವ್ಯಾಲ್ಯೂನೇ ತೋರಿಸಿ ಅರ್ಥ ಮಾಡಿಸಿ, ರೈಟ್. ಸೊ ಸಾಮಾನ್ಯವಾಗಿ ನಡೆಯುವಂತ ಇದು ಆರನೇ ಮಿಸ್ಟೇಕ್. ಏಳನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ನೆವರ್ ಸೆಲ್ ಪಾಲಿಸಿ ಆನ್ ಫೋನ್. ಸೊ ಫೋನ್ ಅಲ್ಲೇ ಎಲ್ಲಾ ಪಾಲಿಸಿ ಬೆನಿಫಿಟ್ಸ್ ನ ಹೇಳೋದ್ರಿಂದ ಪಾಲಿಸಿ ಸೇಲ್ ಆಗುತ್ತಾ? ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರ ಫ್ಯಾಮಿಲಿ ಸೈಜ್ ಏನಿದೆ, ಫ್ಯಾಮಿಲಿ ರಿಕ್ವೈರ್ಮೆಂಟ್ ಏನಿದೆ, ಅವ್ರು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಅವ್ರ ಮಾನಸಿಕ ಪರಿಸ್ಥಿತಿ ಹೇಗಿದೆ, ಸೊ ಇದನ್ನೆಲ್ಲ ತಿಳ್ಕೊಳ್ದೆ ನೀವು ಪ್ಲಾನ್ ಅಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ನ, ಪ್ಲಾನ್ ನಂಬರು, ಬೆನಿಫಿಟ್ಸ್ ಏನ್ ಬರುತ್ತೆ, ಫೀಚರ್ಸ್ ಏನ್ ಬರುತ್ತೆ ಅಷ್ಟನ್ನು ಫೋನಲ್ಲೇ ಹೇಳ್ಬಿಟ್ರೆ ಸೇಲ್ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಯಾಕೆಂದ್ರೆ ಸಾಕಷ್ಟು ಜನ ಪ್ಲಾನ್ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಜನ ಕಾಲ್ ಮಾಡ್ತಾರೆ. ತಿಳ್ಕೊಂಡು ಬೇರೆ ಕಡೆ ಕೂಡ ಪಾಲಿಸಿ ಮಾಡಬಹುದು, ಅಥವಾ ಅಲ್ಲಿಗೆ ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟ್ ಅಲ್ಲೇ ಡ್ರಾಪ್ ಆಗೋದ್ರಿಂದ ಕ್ಲೋಸ್ ಮಾಡ್ಕೊಳ್ಳುವಂತ, ಡಿಸಿಷನ್ ತಗೊಳ್ಳುವಂತ ಮೈಂಡ್ ಸೆಟ್ ಆ ಸಮಯದಲ್ಲಿ ಇರೋದಿಲ್ಲ, ಅಥವಾ ಬೇರೆ ಯಾವ್ದೋ ಕಾಲ್ ಬರ್ಬೋದು, ಬೇರೆ ಯಾವ್ದೋ ವಸ್ತುವಿಂದ ಡಿಸ್ಟರ್ಬ್ ಆಗಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಫೋನ್ ಅಲ್ಲಿ ಪೂರ್ತಿ ಪ್ರಾಡಕ್ಟ್ ನ ಸೇಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡಿ. ವಿಸಿಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ, ಫೋನಲ್ಲಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ, ಮೀಟ್ ಮಾಡಿ, ಅದನ್ನ ಪ್ರಾಡಕ್ಟ್ ಏನಿದೆ ಅದನ್ನ ಮುಖಾಮುಖಿ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವರು ಜೊತೆಲಿ ಇದ್ದಾಗ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇನ್ನೂ ಇಂಪಾರ್ಟೆನ್ಸ್ ಬರುತ್ತೆ, ಕ್ಲೋಸ್ ಹೆಚ್ಚಾಗತ್ತೆ. ಜೊತೆಗೆ ಬರೆದು ತೋರಿಸ್ತೀರ ಅಂತಂದ್ರೆ ಇನ್ನೂ ಬಹಳ ಉತ್ತಮ. ಸೊ ಹಾಗಾಗಿ ಮೀಟ್ ಮಾಡಿ, ಸೊ ಪ್ರಾಡಕ್ಟ್ ನ ಮುಖಾಮುಖಿ ಎಕ್ಸ್ಪ್ಲೇನ್ ಮಾಡುವಂತದನ್ನ ಅಭ್ಯಾಸ ಮಾಡ್ತಾರೆ. ಸೊ ಇದು 7ನೇ ಮಿಸ್ಟೇಕ್. ಸೊ 8ನೇ ಮಿಸ್ಟೇಕ್, ಫೀಲ್ಡ್ ಅಲ್ಲಿ ಅಥವಾ ಪ್ರೊಫೆಷನಲ್ ಆಗಿ ಲಾಂಗ್ ಟರ್ಮ್ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಉಳಿಬೇಕು ಅಂತಂದ್ರೆ ಒಂದೇ ಒಂದು ಸೂತ್ರ, ಅದು ಏನಪ್ಪಾ ಅಂತಂದ್ರೆ ಪಾಲಿಸಿದಾರನಿಗೆ ಕೊಡೋದಂತ ಸರ್ವಿಸ್. ಸೊ ಪಾಲಿಸಿದಾರರಿಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆ ಅವಶ್ಯಕತೆ ಟೈಮಲ್ಲಿ ಕಸ್ಟಮರ್ಗೆ ಬೇಕಾದಂತ ಒಂದು ಸೇವೆಗಳನ್ನ, ಪಾಲಿಸಿಗೆ ಸಂಬಂಧಪಟ್ಟಂತ ಸೇವೆಗಳನ್ನ ಮಾಡೋ ಅನ್ನೋದೇನಿದೆ ಅದು ಬಹಳ ಮುಖ್ಯ. ಅದನ್ನ ಯಾರು ಮಾಡ್ತಾರೋ ಅವ್ರು ಕಂಟಿನ್ಯೂಸ್ ಆಗಿ ಪ್ರೊಫೆಷನಲ್ ಉಳ್ಕೊಳ್ತಾರೆ. ಸೊ ಹಾಗಾಗಿ ನಿಮ್ಮ ಸರ್ವಿಸ್ ಏನಿದೆ ಅದನ್ನ ಯಾವತ್ತೂ ಕಡಿಮೆ ಆಗ್ಬಾರ್ದು. ಜೊತೆಗೆ ಬೇರೆ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತ ಸರ್ವಿಸ್ ಅವಶ್ಯಕತೆ ಇದ್ರು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟು ನೀವು ಅದನ್ನ ಸರ್ವಿಸ್ ಮಾಡ್ಕೊಡ್ತೀನಿ ಅನ್ನೋ ಒಂದು ನಂಬಿಕೆ ನಿಮ್ಮ ಕಸ್ಟಮರ್ ಸಿಗ್ಬೇಕು. ಅದನ್ನ ನೀವು ಕೇರ್ ತಗೊಂಡ್ರೆ ಖಂಡಿತವಾಗ್ಲೂ ಕ್ಲೋಸ್ ಆಗುತ್ತೆ. ಇದು 8ನೇ ಮಿಸ್ಟೇಕ್. 9ನೇದು, ಓಕೆ, ಇದು ಬಹಳ ಇಂಟ್ರೆಸ್ಟಿಂಗ್. ಏನಪ್ಪಾ ಅಂತಂದ್ರೆ ಕೆಲವರು ಅಡ್ವೈಸರ್ಸ್ ಮೀಟ್ ಮಾಡಿ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಪಾಲಿಸಿನ ಕ್ಲೋಸ್ ಮಾಡ್ಕೊಂಡ್ ಬರ್ತಾರೆ. ಇನ್ ಕೆಲವರು 4 ಸಾರಿ 5 ಸಾರಿ 6 ಸಾರಿ ಮೀಟ್ ಮಾಡಿದ್ರು ಕೂಡ ಕ್ಲೋಸಿಂಗ್ ಆಗೋದಿಲ್ಲ.
ಮತ್ತೆ ರಿಪೀಟೆಡ್ ಆಗಿ ಫಾಲೋ ಅಪ್ ಮಾಡ್ತಾ ಇರಬೇಕು. ಯಾಕೆ? ಎಸ್, ಸೊ ನೆವರ್ ನೆವರ್ ಸೊ ಕಸ್ಟಮರ್ಸ್ಗೆ ಪ್ರಾಡಕ್ಟ್ ನ ಅರ್ಥ ಮಾಡಿಸೋದ್ರಲ್ಲಿ ಫೇಲ್ ಆಗಬೇಡಿ. ಸೊ ಇದು ಆಗುವಂತ ಮಿಸ್ಟೇಕ್. ಪ್ರಾಡಕ್ಟ್ ಏನಿದೆ, ಪಾಲಿಸಿ ಏನಿದೆ, ಅದನ್ನ ಕೆಲವರು ಅರ್ಥ ಮಾಡಿಸೋದ್ರಲ್ಲಿ ಕಸ್ಟಮರ್ಸ್ಗೆ ಫೇಲ್ ಆಗ್ತಾರೆ, ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಕಸ್ಟಮರ್ಸ್ಗೆ ನೀವು ಹೇಳ್ತಾ ಇರುವಂತ ಪ್ರಾಡಕ್ಟ್ಸ್ ಏನಿದೆ ಅದು ಅರ್ಥ ಆಗ್ತಿದ್ಯಾ, ನೀವ್ ಹೇಳ್ತಾ ಇರೋಂಥದ್ದು ಏನಿದೆ ವಿಷಯ, ಆ ವಿಷಯ ಅವ್ರಿಗೆ ಅರ್ಥ ಆಗ್ತಿದ್ಯಾ, ಅದನ್ನ ಪದೇ ಪದೇ ಕ್ರಾಸ್ ಚೆಕ್ ಮಾಡಿಕೊಂಡು ಅವರ ಲೆವೆಲ್ಗೆ ರೀಚ್ ಆಗಿ ಅವ್ರಿಗೆ ಅರ್ಥ ಆಗೋ ರೀತಿಲಿ ಅರ್ಥ ಮಾಡಿಸಿ. ಸೊ ಹಾಗಾಗಿ ಪ್ರಾಡಕ್ಟ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಸೇಲ್ ಆಗೋದಂತೂ ಖಂಡಿತ ಚಾನ್ಸೇ ಇಲ್ಲ. ಸೊ ನೀವ್ ಯಾವುದೇ ವಿಷಯ ಆಗ್ಲಿ ಪೂರ್ತಿ ತಿಳ್ಕೊಳ್ದೆ ಇಲ್ದೆ ಡಿಸಿಷನ್ ತಗೊಳ್ಳಿ ಅಂತಂದ್ರೆ ಆಗೋದಿಲ್ಲ. ಸೊ ಅದಕ್ಕೆ ಸಜೆಷನ್ ಏನಪ್ಪಾ ಅಂತಂದ್ರೆ, ಕಸ್ಟಮರ್ಗೆ ನೀವು ಯಾವ ವಿಷಯನ ಅರ್ಥ ಮಾಡಿಸ್ತಾ ಇದ್ದೀರಾ ಅದು ಅರ್ಥ ಆಗ್ತಿದ್ಯಾ ಅಂತ ಫಸ್ಟ್ ತಿಳ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗ್ತಿರ್ಬೋದು, ನೀವು ಆಲ್ರೆಡಿ ಅದೇ ಫೀಲ್ಡ್ ಅಲ್ಲಿ ಇದ್ದೀರಾ, ಅದೇ ಪದಗಳನ್ನ ರಿಪೀಟೆಡ್ ಆಗಿ ಬಳಸ್ತಾ ಇರೋದ್ರಿಂದ ನಿಮ್ಗೆ ಅದು ಅರ್ಥ ಆಗತ್ತೆ, ಅವ್ರಿಗೆ ಅದು ಅರ್ಥ ಆಗದೆ ಇರ್ಬೋದು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ, ರೈಟ್? ಸೊ ಇದು 9ನೇ ಮಿಸ್ಟೇಕ್. 10ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ನೆವರ್ ಡಿಪೆಂಡ್ ಆನ್ ಸೆಂಡಿಂಗ್ ಓನ್ಲಿ ಮೆಸೇಜಸ್. ಕೇವಲ ಮೆಸೇಜ್ ಅನ್ನ ಕಳಿಸಿ ನನ್ನ ಕೆಲಸ ಮುಗೀತು, ಕಸ್ಟಮರ್ಸ್ಗೆ ಪಾಲಿಸಿ ಡೀಟೇಲ್ಸ್ ನ ಕಳಿಸ್ಬಿಟ್ಟಿದೀನಿ, ಮೆಸೇಜ್ ಮುಖಾಂತರ ಕಳಿಸ್ಬಿಟ್ಟಿದೀನಿ, ಅವ್ರ ಡಿಸಿಷನ್ ತಗೊಂಡು ನಾನು ಕಾಲ್ ಮಾಡ್ತಾರೆ ಅಂತ ಅನ್ಕೊಂಬೇಡಿ, ಅದು ತಪ್ಪು. ಸೊ ಮೆಸೇಜ್ ಕಳಿಸಿದಾದ್ಮೇಲೆ ಮತ್ತೆ ಕಾಲ್ ಮಾಡಿ, ವಿಷಯ ಏನು ಅಂತ ಹೇಳಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ, ಮೀಟ್ ಮಾಡಿ, ಅದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಿ, ಜೊತೆಗೆ ಅದನ್ನ ಬರೆದು ಎಕ್ಸ್ಪ್ಲೇನ್ ಮಾಡಿ. ಸೊ ಇಷ್ಟನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಕಸ್ಟಮರ್ ಪಾಲಿಸಿನ ಬೈ ಮಾಡ್ತಾರೆ. ಸೊ ಈ ರೀತಿ ನೀವು ಮೀಟ್ ಮಾಡಿ ಬರೆದು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಹೆಚ್ಚಿಗೆ ಇಂಪಾರ್ಟೆನ್ಸ್ ಸಿಗುತ್ತೆ, ಕ್ಲೋಸ್ ಕೂಡ ಆಗುತ್ತೆ. ಸೊ ಮೆಸೇಜ್ ಕಳಿಸಿದ ತಕ್ಷಣ ಪಾಲಿಸಿ ಕ್ಲೋಸ್ ಆಗೋದಿಲ್ಲ. ಮೇ ಬಿ ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಕಳಿಸ್ಬೋದು, ಅರ್ಥ ಆಗುತ್ತೆ, ಬಟ್ ಆದ್ರೂ ಅದ್ರ ಬಗ್ಗೆ ನೀವು ಪರ್ಸನಲ್ ಆಗಿ ಮಾತಾಡ್ಲಿಲ್ಲ ಅಂತಂದ್ರೆ ಡಿಸಿಷನ್ ತಗೊಳ್ಳೋಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಮೆಸೇಜ್ ಕಳಿಸಿದ್ರೆ ಸಾಲದು, ಮಾತಾಡ್ಬೇಕು, ರೈಟ್? ಸೊ 11ನೇ ಮಿಸ್ಟೇಕ್ ಸಾಮಾನ್ಯವಾಗಿ ಮಾಡುವಂತದ್ದು ಏನಪ್ಪಾ ಅಂತಂದ್ರೆ, ಎಲ್ಲರಲ್ಲೂ ಒಂದು ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅನ್ಬೋದು, ನನ್ನ ಟಾರ್ಗೆಟ್ ಏನಿದೆ ಅಥವಾ ಟಾರ್ಗೆಟ್ ಏನಿದೆ, ಈ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ ಅಂತ ಅನ್ಕೊಳ್ಳೋದು. ಉದಾಹರಣೆಗೆ MDRT ಕಂಪ್ಲೀಷನ್, ಇದು ಎಲ್ಲರೂ ಮಾಡೇ ಮಾಡ್ತಾರೆ. ಸೊ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇದೆ, ಅಲ್ಲಿ ತನಕ ಟೈಮ್ ಇದೆ, ಅಲ್ಲಿ ತನಕ ಮಾಡೋಣ ಅಂತ ಅನ್ಕೊಳ್ಳುವಂಥದ್ದು. ಅಥವಾ ಕ್ಲಬ್ ಮೆಂಬರ್ಶಿಪ್, ಅಲ್ಲಿ ತನಕ ಕೊನೆ ತನಕ ಆಪ್ಷನ್ಸ್ ಇದೆ, ಮಾಡೋಣ ಅಂತ ಅನ್ಕೊಳ್ಳೋದು. ಅದ್ರ ಬದಲಾಗಲಿ ಸೊ ಆ ಟಾರ್ಗೆಟ್ ಏನಿದೆ ವೆಲ್ ಇನ್ ಟೈಮ್ ಮೊದಲೇ ಕಂಪ್ಲೀಟ್ ಆಗುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳುವಂತ ಮನೋಭಾವ ಮಾಡ್ಕೊಳ್ಳುವಂಥದ್ದು. ಸೊ ಉದಾಸೀನ ಅವ್ರ ಮೇ ಬಿ ಇಗ್ನೋರೆನ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸೊ ಪೋಸ್ಟ್ಪೋನ್ ಮಾಡ್ತಾ ಹೋಗುವಂಥದ್ದು, ಲಾಂಗ್ ಟರ್ಮ್ ವರ್ಗೂ ಕೊನೆ ತನಕ ವೇಟ್ ಮಾಡುವಂಥದ್ದನ್ನ ಅವಾಯ್ಡ್ ಮಾಡಬೇಕು. ಈ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿದ್ರು ಈ ಉದಾಸೀನ ಮಾಡೋದ್ರಿಂದ ಫೇಲ್ ಆಗತ್ತೆ. 12, ಪಾಲಿಸಿ ಕ್ಲೋಸ್ ಮಾಡ್ಬೇಕಾದ್ರೆ, ಪಾಲಿಸಿ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಕೇವಲ ಮನೆಯ ಯಜಮಾನ ಎದುರು ಕೂತಿದ್ರೆ ಸಾಲದು, ಎದುರು ಇದ್ರೆ ಯಜಮಾನನ್ಗೆ ಪಾಲಿಸಿ ಹೇಳಿದ್ರೆ ಸಾಕು, ಪಾಲಿಸಿ ಕ್ಲೋಸ್ ಆಗ್ಬಿಡುತ್ತೆ ಅಂತ ಅನ್ನೋ ಒಂದು ಮನೋಭಾವ ತಪ್ಪು. ಅಫ್ಕೋರ್ಸ್ ಡಿಸಿಷನ್ ಮೇಕರ್ ಅವರೇ ಇರ್ತಾರೆ. ಹಾಗೆ ನೀವು ಫ್ಯಾಮಿಲಿಯಲ್ಲಿ ಹೋದಾಗ ಅವರ ವೈಫ್ ಆಗ್ಬೋದು, ಮಕ್ಕಳಾಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ವ್ಯವಸ್ಥಿತವಾಗಿ ಅಥವಾ ಅಲ್ಲಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಅವ್ರಿಗೂ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮ್ಮ ಸೇಲ್ ಕ್ಲೋಸ್ ಆಗುತ್ತೆ. ಹಾಗಂತ ಹೇಳಿ ಮನೆಯ ಯಜಮಾನ ಅಥವಾ ಡಿಸಿಷನ್ ಮೇಕರ್ ಯಾರು ಅಂತ ತಿಳ್ಕೊಳ್ದೆ ನೀವು ಪಾಲಿಸಿ ಎಕ್ಸ್ಪ್ಲೇನ್ ಮಾಡೋದು ಕೂಡ ತಪ್ಪಾಗುತ್ತೆ. ಕೇವಲ ಮನೇಲಿರುವಂತವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಬಂದ್ರೆ ಯಜಮಾನನಿಗೆ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೂ ತಪ್ಪಾಗುತ್ತೆ. ಸೊ ಅರ್ನಿಂಗ್ ಪರ್ಸನ್ ಯಾರಿದ್ದಾರೆ ಅಥವಾ ಡಿಸಿಷನ್ ಮೇಕರ್ ಯಾರು ಅಂತ ತಿಳ್ಕೊಂಡು ಪ್ರಾಡಕ್ಟ್ ನ ಎಕ್ಸ್ಪ್ಲೇನ್ ಮಾಡೋದು ಉತ್ತಮ. 13ನೇದು ಏನಪ್ಪಾ ಮಿಸ್ಟೇಕ್ ಅಂತಂದ್ರೆ, ಯಾವತ್ತೂ ಕೂಡ ಪಾಲಿಸಿಯಲ್ಲಿರುವಂತಹ ಸರೆಂಡರ್ ಅಥವಾ ಲೋನ್ ಆಪ್ಷನ್ ಏನಿದೆ, ಈ ಆಪ್ಷನ್ ನ ಬೆನಿಫಿಟ್ಸ್ ಆಗಿ ಯೂಸ್ ಮಾಡಬೇಡಿ. ಬೆನಿಫಿಟ್ಸ್ ಅಂತ ಹೇಳಕ್ ಹೋಗ್ಬೇಡಿ. ಸೊ ನಿಮ್ಗೆ ಲೋನ್ ಬೇಕು ಅಂದಾಗ ಲೋನ್ ಸಿಗುತ್ತೆ ಸರ್, ಅದನ್ನೇ ಹೈಲೈಟ್ ಮಾಡೋದು ಬೇಡ. ಸರೆಂಡರ್ ವ್ಯಾಲ್ಯೂ ಕೂಡ ಅಷ್ಟೇ, 2 ವರ್ಷ ಅಥವಾ 3 ವರ್ಷ ಕಟ್ಟದ ಮೇಲೆ ನಿಮ್ ದುಡ್ಡು ನೀವು ವಾಪಸ್ ತಗೊಂಬೋದು, ಸರೆಂಡರ್ ಮಾಡಿ ಅಂತ ಹೇಳುವಂಥದ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಅದಕ್ಕೆ ಕೇವಲ ಎಮರ್ಜೆನ್ಸಿ ಆಪ್ಷನ್ ಅಷ್ಟೇ. ಸೊ ಹಾಗಾಗಿ ಈ ಬೆನಿಫಿಟ್ಸ್ ಏನಿದೆ ಇದನ್ನ ಬೆನಿಫಿಟ್ಸ್ ತರ ಹೈಲೈಟ್ ಮಾಡಬಾರ್ದು, ಅದ್ರಲ್ಲಿ ಇರುವಂತ ಒಂದು ಭಾಗ ಅಷ್ಟೇ ಅಂತ ನೀವು ಅದನ್ನ ತಿಳಿಸ್ಬೇಕು ಅವ್ರಿಗೆ. ಅದನ್ನೇ ಹೈಲೈಟ್ ಮಾಡಿ ಹೇಳೋದ್ರಿಂದ ಪಾಲಿಸಿ ಕ್ಲೋಸ್ ಆಗೋದಿಲ್ಲ, ಕ್ಲೋಸ್ ಆದ್ರೂ ಕೂಡ ಬಹಳ ದಿನ ಉಳಿಯೋದಿಲ್ಲ. ಸೊ ಸರೆಂಡರ್ ವ್ಯಾಲ್ಯೂ ಮತ್ತೆ ಲೋನ್ ಏನಿದೆ ಅದನ್ನ ಬೆನಿಫಿಟ್ಸ್ ಅಂತ ಯಾವತ್ತು ಹೇಳ್ಬಾರ್ದು. 14ನೇದು, ಸೊ ನೆವರ್ ಬರ್ನ್ ಯುವರ್ ಫಿಂಗರ್. ಅದ್ ಏನಪ್ಪಾ ಅಂತಂದ್ರೆ, ನೋಡಿ ಈ ಕೆಲಸ ಮಾಡ್ತಾ ಇರೋದೇ ಆದಾಯಕ್ಕೋಸ್ಕರ.
ಬೇರೆಯವ್ರ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಿ ನಮ್ಮ ಫ್ಯಾಮಿಲಿ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಅಥವಾ ನಮ್ಮ ಫ್ಯಾಮಿಲಿಗೆ ಬೇಕಾಗಿರುವಂತ ಆರ್ಥಿಕ ಮೂಲ ಏನಿದೆ ಅದನ್ನ ನಾವು ಪ್ರೊವೈಡ್ ಮಾಡಿಲ್ಲ ಅಂತಂದ್ರೂ ಕೂಡ ತಪ್ಪಾಗುತ್ತೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಬರೋವಂತ ಆದಾಯನ ನೀವು ಅಲ್ಲೇ ಕೊಟ್ಟು ಬಂದ್ರೆ, ರಿಬೇಟ್ ಕೊಡ್ತೀನಿ ಅಂತ ಬಂದ್ರೆ, ಡಿಸ್ಕೌಂಟ್ ಕೊಡ್ತೀನಿ ಅಂತ ಬಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಯ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರ್ಬೇಕಾಗಿರೋ ಆದಾಯ ಏನಿದೆ ಅದು ನಿಂತೋಗುತ್ತೆ. ಸೊ ಹಾಗಾಗಿ ಸ್ಟಾಪ್ ಗಿವಿಂಗ್ ರಿಬೇಟ್ಸ್. ಆ ಮೂಲ ಏನಿದೆ ಅದನ್ನ ಸ್ಟಾಪ್ ಮಾಡಿ, ಕಸ್ಟಮರ್ಗೆ ಅರ್ಥ ಮಾಡಿಸಿ, ಲೀಗಲ್ ಆಗಿ ಕೆಲಸ ಮಾಡ್ತಿದ್ದೀರಾ, ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದೇನಿದೆ ಅದನ್ನ ಅರ್ಥ ಮಾಡಿಸಿ. ಸಾಕಷ್ಟು ಜನ ಈ ಮಿಸ್ಟೇಕ್ ಮಾಡ್ತಾರೆ, ಕ್ಲೋಸ್ ಮಾಡಿದ್ರು ಅವರು ಆರ್ಥಿಕವಾಗಿ ಬೆಳೆಯೋದಿಲ್ಲ, ಅದು ಪ್ರಯೋಜನ ಆಗೋದು ಇಲ್ಲ. ರೈಟ್? 14ನೇ ಮಿಸ್ಟೇಕ್. 15ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಎಲ್ಲಾನು ಚೆನ್ನಾಗಿರುತ್ತೆ, ಪ್ರೆಸೆಂಟೇಶನ್ ಚೆನ್ನಾಗಿ ಕೊಡ್ತೀರಾ, ಡಿಸ್ಕಷನ್ ಚೆನ್ನಾಗಾಗತ್ತೆ, ಎಲ್ಲಾ ವಿಷಯಗಳನ್ನು ಕವರ್ ಮಾಡ್ತೀರಾ, ಬಟ್ ಲಾಸ್ಟ್ ಅಲ್ಲಿ ಕ್ಲೋಸೇ ಮಾಡಲ್ಲ. ಸರ್ ಚೆಕ್ ಯಾವಾಗ ಕೊಡ್ತೀರಾ ಅಥವಾ ಕ್ಯಾಶ್ ಯಾವಾಗ ಕೊಡ್ತೀರಾ ಅಂತ ಕೇಳೋದೇ ಇಲ್ಲ. ಸೊ ಚೆಕ್ ಕೊಡ್ತೀರಾ ಅಥವಾ ಕ್ಯಾಶ್ ಕೊಡ್ತೀರಾ ಅಂತ ನೀವು ಕೇಳಲಿಲ್ಲ ಅಂತಂದ್ರೆ ಕಸ್ಟಮರ್ಗೆ ಅದು ಗೊತ್ತಾಗೋದಿಲ್ಲ, ಕ್ಲೋಸ್ ಮಾಡೋದು ಕೂಡ ಆಗೋದಿಲ್ಲ, ಹಾಗೆ ಹೋಗುತ್ತೆ. ಸೊ 15ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಪಾಲಿಸಿನ ಕ್ಲೋಸ್ ಮಾಡದೆ ವಾಪಸ್ ಬರುವಂಥದ್ದು. ಸೊ ಕ್ಲೋಸ್ ಮಾಡುವಂತ ಆಪ್ಷನ್ಸ್ ನ ನೀವೇ ಕೊಡ್ಬೇಕು. ಈ ಆಪ್ಷನ್ ನ ನೀವು ಕೊಡೋದ್ರಿಂದ ಕಸ್ಟಮರ್ ಡಿಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಹೇಳಿದಂತ 15 ಮಿಸ್ಟೇಕ್ಸ್ ಏನಿದೆ ಎಲ್ಲರ ಲೈಫಲ್ಲಿ ಎಲ್ಲರೂ ಮಾಡಿರ್ತಾರೆ, ಇನ್ ಮುಂದೆ ಈ ವಿಡಿಯೋ ನೋಡಿದ ಮೇಲೆ ಮಾಡೋದಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಗೊತ್ತಿದ್ದು ಕೂಡ ಅಥವಾ ಗೊತ್ತಿಲ್ಲದೆ ಇರೋ ತಪ್ಪಾಗಿದ್ರೆ ಮುಂದೆ ರಿಪೀಟ್ ಮಾಡೋದು ಬೇಡ. ಯಾವತ್ತೂ ಕೂಡ ಈ 15 ಮಿಸ್ಟೇಕ್ ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸಕ್ಸಸ್ ಏನಿದೆ, ಸೇಲ್ ಕ್ಲೋಸ್ ಆಗೋದು ಏನಿದೆ 100% ಹಾಗೆ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡೌನ್. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬಂದ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ. ಇದನ್ನ ನೀವು ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗೋದಲ್ಲದೆ ನಿಮ್ಮ ಮೇಲೆ ಅವ್ರಿಗೆ ಅಭಿಮಾನ ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರೆಯೋದಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಇಷ್ಟೊತ್ತು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನಿಮ್ಮ ಸಹಕಾರ ಸಿಗ್ತಾ ಇರಲಿ. ಮತ್ತೆ ಹೆಚ್ಚೆಚ್ಚಿಗೆ ಇನ್ನೂ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಥವಾ ಪರ್ಸನಲ್ ಮೆಂಟರ್ಶಿಪ್ ಬೇಕಿತ್ತು ನಿಮ್ಗೆ ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಏನಿದೆ ಆ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಎಲ್ರಿಗೂ 2024 ಸಕ್ಸಸ್ ಕೊಡ್ಲಿ ಅಂತ ಹೇಳ್ತಾ, ಈ 15 ಮಿಸ್ಟೇಕ್ ಗಳನ್ನ ಸ್ಟಾಪ್ ಮಾಡಿ ನಿಮ್ಮ ಪ್ರತಿ ಮೀಟಿಂಗ್ ಕೂಡ ಸೇಲ್ಸ್ ಕ್ಲೋಸ್ ಜೊತೆ ಎಂಡ್ ಆಗ್ಲಿ ಅಂತ ಆಶಿಸ್ತಾ ಧನ್ಯವಾದ.